ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ದ್ರೌಪದಿಯ ಮೇಲೆ ಕೀಚಕನ ಆಸಕ್ತಿ ಮತ್ತೆ ಅವನ ಮೂಲಕ ದ್ರೌಪದಿಯ ಅಪಮಾನ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಪಾಂಡವರು ಮತ್ಸ್ಯ ನರೇಶನ ರಾಜಧಾನಿಯಲ್ಲಿ ಇದ್ಕೊಂಡು 10 ತಿಂಗಳು ಕಳೆಯುತ್ತೆ ನೋಡಿ. ಹೇಗೋ ಹಾಗೆ ಮಾಡಿ 10 ತಿಂಗಳು ಕಳೆದೇ ಹೋಯ್ತು. ಯಜ್ಞಸೇನ ಕುಮಾರಿ ದ್ರೌಪದಿ ಇರ್ತಾಳಲ್ಲ, ಅವಳು ಸ್ವಯಂ ಸ್ವಾಮಿನಿಯ ಹಾಗೆ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಯೋಗ್ಯಳಾಗಿದ್ದಂಥವಳು. ಆದರೂ ಕೂಡ ರಾಣಿ ಸುದೇಶ್ನಳ ಸೇವೆ ಮಾಡ್ತಾ ಬಹಳ ಕಷ್ಟದಿಂದ ಅಲ್ಲಿ ಸಮಯವನ್ನು ಕಳೀತಾ ಇದ್ಲು. ಈಗ ರಾಣಿಯಾಗಿ ಸೇವೆ ಮಾಡಿಸ್ಕೊಳ್ತಾ ಇರುವಂಥವ್ರು ಸೇವಕಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಕಷ್ಟ ಅಲ್ವಾ? ಆದರೂ ಅವಳು ಆ ರೀತಿ ಕೆಲಸ ಮಾಡ್ತಾ ಇದ್ಲು. 1 ವರ್ಷ ಪೂರ್ತಿ ಆಗೋದಕ್ಕೆ ಕೆಲವೇ ಸಮಯ ಉಳಿದಿದ್ದಂತಹ ಸಮಯದ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಒಂದು ದಿನ ರಾಜ ವಿರಾಟನ ಸೇನಾಪತಿ ಮಹಾಬಲಿ ಕೀಚಕನ ದೃಷ್ಟಿ ದ್ರೌಪದಿ ಮೇಲೆ ಬೀಳುತ್ತೆ. ಅವಳು ಅರಮನೆಯಲ್ಲಿ ದೇವಕನ್ಯೆಯ ಹಾಗೆ ತಿರುಗಾಡ್ತಾ ಇದ್ಲು. ಕೀಚಕ ರಾಜ ವಿರಾಟನ ಭಾವಮೈದುನ. ಅವನು ಸೈರಂಧ್ರಿಯನ ನೋಡಿದ ತಕ್ಷಣ ಕಾಮ ಬಾಣದಿಂದ ಪೀಡಿತನಾಗಿ ಅವಳನ್ನ ಇಷ್ಟಪಡ್ತಾನೆ, ಬೇಕು ಅಂತನ್ಬಿಟ್ಟು. ಕಾಮನೆಯ ಬೆಂಕಿಯಲ್ಲಿ ಸುಡ್ತಾ ಇದ್ದಂತಹ ಕೀಚಕ ತನ್ನ ಸೋದರಿ ಅಂದ್ರೆ ರಾಣಿ ಸುದೇಶ್ನೆ ಇರ್ತಾಳಲ್ಲ, ಅವಳ ಹತ್ರ ಹೋಗಿ ನಗನಗ್ತಾ ಹೇಳ್ತಾನೆ, ಸುದೇಶ್ನೆ, ಈ ಸುಂದರಿ ತನ್ನ ರೂಪದಿಂದ ಉನ್ಮತ್ತನಾಗಿಸ್ತಾ ಇದ್ದಾಳೆ. ಮೊದಲು ಯಾವತ್ತೂ ಈ ಅರಮನೆಯಲ್ಲಿ ಕಾಣಿಸಿರ್ಲಿಲ್ವಲ್ಲ, ದೇವಾಂಗನೆಯರ ಹಾಗೆ ಇವಳು ಮನಸ್ಸನ್ನು ಮೋಹಿಸ್ತಾ ಇದ್ದಾಳೆ. ಹೇಳು, ಇವಳು ಯಾರು ಹೆಂಡತಿ, ಮತ್ತೆ ಎಲ್ಲಿಂದ ಬಂದಿದ್ದಾಳೆ? ನನ್ನ ಚಿತ್ತ ಇವಳ ಅಧೀನವಾಗಿಬಿಟ್ಟಿದೆ. ಈಗ ಇವಳನ್ನು ಪಡ್ಕೊಳ್ಳೋದನ್ನ ಬಿಟ್ಟು ಬೇರೆ ಯಾವ ಔಷಧಿನೂ ಇಲ್ಲ. ಅಂದರೆ ನನ್ನ ಹೃದಯಕ್ಕೆ ಶಾಂತಿಯನ್ನು ಕೊಡೋದಕ್ಕೆ ಬೇರೆ ಯಾವ ಔಷಧಿನೂ ಇಲ್ಲ. ಬಹಳ ಆಶ್ಚರ್ಯದ ವಿಷಯ, ಇವಳು ನಿನ್ನ ಹತ್ರ ದಾಸಿ ಹಾಕಿ ಕೆಲಸ ಮಾಡ್ತಾ ಇದ್ದಾಳಲ್ಲ, ಈ ಕೆಲಸ ಯಾವತ್ತಿಗೂ ಕೂಡ ಇವಳಿಗೆ ಯೋಗ್ಯವಾಗಿರುವಂಥದ್ದಲ್ಲ. ನೋಡೋದಕ್ಕೆ ಮಹಾರಾಣಿ ಥರ ಇದ್ದಾಳೆ, ಇವಳು ದಾಸಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನಂತೂ ಇವಳನ್ನ ನನ್ನ ಮತ್ತು ನನ್ನ ಸರ್ವಸ್ವದ ಸ್ವಾಮಿನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತ ಅವನು ತನ್ನ ಸೋದರಿಯ ಹತ್ರ ಬಂದು ಹೇಳ್ಕೊಳ್ತಾನೆ. ಈ ರೀತಿ ರಾಣಿ ಸುದೇಶ್ನಳಿಗೆ ಹೇಳಿ ಕೀಚಕ ರಾಜಕುಮಾರಿ ದ್ರೌಪದಿಯ ಹತ್ರ ಬಂದು ಹೇಳ್ತಾನೆ, ಕಲ್ಯಾಣಿ, ನೀನು ಯಾರು ಹೇಳು, ಯಾರ ಮಗಳು, ಎಲ್ಲಿಂದ ಬಂದಿದೀಯಾ, ಈ ಎಲ್ಲ ವಿಷಯಗಳನ್ನ ನನಗೆ ಹೇಳು ಅಂತ ಕೇಳ್ಕೊಳ್ತಾನೆ. ನನ್ನ ಈ ಸುಂದರ ರೂಪ ಇದೆಯಲ್ಲ, ಇದು ಈ ದಿವ್ಯ ಛವಿ ಅಂದ್ರೆ ನೋಡೋದಕ್ಕಿರುವಂತಹ ಒಂದು ಆ ಮುಖ ಮತ್ತೆ ಈ ಸುಕುಮಾರತೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನದಾಗಿದೆ. ಅಂದ್ರೆ ಯಾರ ಹತ್ರನೂ ಇಲ್ಲ ಈ ಥರದ್ದು ಸೌಂದರ್ಯ. ಮತ್ತೆ ಈ ಉಜ್ವಲವಾದಂತಹ ಮುಖ ಇದೆಯಲ್ಲ, ಅದು ತನ್ನ ಕಮನೀಯ ಕಾಂತಿಯಿಂದ ಚಂದ್ರನನ್ನು ಕೂಡ ಲಜ್ಜೆಗೊಳಿಸ್ತಾ ಇದೆ. ಅಂದ್ರೆ ಅವನು ಹೊಗಳ್ಕೊಳ್ತಾ ಇದ್ದಾನೆ, ಮತ್ತೆ ಅವಳನ್ನು ಹೊಗಳ್ತಾ ಇದ್ದಾನೆ. ನಿನ್ನಂತ ಮನೋಹಾರಿಣಿಯಾದ ಅಂದ್ರೆ ಮನಸ್ಸನ್ನ ಹರಣ ಮಾಡುವಂತಹ ಸ್ತ್ರೀ ಭೂಮಿ ಮೇಲೆ ನಾನು ಇದಕ್ಕಿಂತ ಮುಂಚೆ ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನೀನು ಕಮಲಗಳಲ್ಲಿ ವಾಸ ಮಾಡುವಂತ ಲಕ್ಷ್ಮಿನ ಅಥವಾ ಸಾಕಾರ ವಿಭೂತಿನ, ಲಜ್ಜೆ, ಶ್ರೀ, ಕೀರ್ತಿ ಮತ್ತೆ ಕಾಂತಿ, ಈ ದೇವಿಯರಲ್ಲಿ ನೀನು ಯಾರಾಗಿದೆಯಾ? ಈ ಸ್ಥಳ ನೀನಿರೋದಕ್ಕೆ ಯೋಗ್ಯವಾಗಿರುವಂಥದ್ದಲ್ಲ. ನೀನು ಸುಖವನ್ನ ಭೋಗಿಸೋದಕ್ಕೆ ಯೋಗ್ಯಳಾಗಿದೆಯಾ? ಯಾಕಂದ್ರೆ ನೀನು ಕಷ್ಟಪಡ್ತಾ ಇದೆಯಾ, ಇಲ್ಲಿ ಕಷ್ಟಪಡೋದಕ್ಕೋಸ್ಕರ ನೀನು ಇರೋದಲ್ಲ, ಸುಖ ಪಡ್ಬೇಕು ನೀನು. ನಾನು ನಿನಗೆ ಸರ್ವೋತ್ತಮವಾದಂಥ ಸುಖ ಭೋಗಗಳ ಸಮರ್ಪಣೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ನೀನು ಸ್ವೀಕಾರ ಮಾಡು. ಅಂದರೆ ನಾನು ನಿನಗೆ ಸುಖ ಕೊಡ್ತೀನಿ, ನೀನು ಅದನ್ನು ಸ್ವೀಕರಿಸು ಅಂತ ಹೇಳ್ತಾ ಇದ್ದಾನೆ. ಇದನ್ನು ಬಿಟ್ಟು ನಿನ್ನ ಈ ರೂಪ ಮತ್ತು ಈ ಸೌಂದರ್ಯ ಎಲ್ಲ ಕೂಡ ವ್ಯರ್ಥ ಆಗ್ತಾ ಇದೆ. ಸುಂದರಿ, ನೀನು ಆಜ್ಞೆಯನ್ನು ಕೊಟ್ಟರೆ ಸಾಕು, ನಾನು ನನ್ನ ಮೊದಲನೇ ಹೆಂಡತಿಯನ್ನು ತ್ಯಾಗ ಮಾಡಿಬಿಡ್ತೀನಿ, ಮತ್ತು ಅವರನ್ನು ನಿನ್ನ ದಾಸಿಯನ್ನಾಗಿ ಮಾಡಿಬಿಡ್ತೀನಿ. ನಾನು ಸ್ವಯಂ ಕೂಡ ನಿನ್ನ ಸೇವಕನ ಹಾಗೆ ನಿನ್ನ ಅಧೀನದಲ್ಲಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಕಾಮಕ್ಕೆ ವಶನಾದವನು ಹೇಗೆಲ್ಲ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು. ಆಗ ದ್ರೌಪದಿ ಹೇಳ್ತಾಳೆ, ನಾನು ಬೇರೆಯವರ ಹೆಂಡತಿ, ನನ್ನ ಹತ್ರ ಈ ರೀತಿ ನೀನು ಹೇಳೋದು ಸರಿಯಲ್ಲ. ಜಗತ್ತಿನ ಎಲ್ಲ ಜೀವಿಗಳು ತನ್ನ ಹೆಂಡತಿಯನ್ನ ಪ್ರೀತಿಸ್ತಾರೆ. ನೀನು ಕೂಡ ಧರ್ಮದ ವಿಚಾರ ಮಾಡಿ ಹೀಗೆ ಮಾಡು. ಅಂದರೆ ನೀನು ಧರ್ಮವನ್ನು ಬಿಡಬೇಡ, ನಿನ್ನ ಹೆಂಡತಿಯನ್ನ ನೀನು ಪ್ರೀತಿಸು.
ಬೇರೆಯವರ ಹೆಂಡತಿಯ ಕಡೆ ನೀನು ಯಾವತ್ತೂ ಯಾವುದೇ ರೀತಿಯಲ್ಲೂ ಮನಸ್ಸು ಹೋಗೋದಕ್ಕೆ ಬಿಡಬಾರ್ದು. ನೀನು ಮದುವೆ ಆಗಿರೋನಲ್ವಾ, ನಾನು ಕೂಡ ಮದುವೆ ಆಗಿರೋಳು. ನಿನ್ನ ಹೆಂಡತಿಯನ್ನ ನೀನು ಪ್ರೀತಿಸ್ಬೇಕೇ ಹೊರತು ಬೇರೆಯವರ ಹೆಂಡತಿಯನ್ನಲ್ಲ. ಸತ್ಪುರುಷರಲ್ಲಿ ಈ ರೀತಿ ಒಂದು ನಿಯಮ ಇರತ್ತೆ, ಏನು ಅಂತಂದ್ರೆ ಅವರು ಅನುಚಿತವಾದ ಕರ್ಮಗಳನ್ನ ಸರ್ವತಾ ತ್ಯಾಗ ಮಾಡಬೇಕು. ಸೊ ಅದಕ್ಕೆ ಸರಿಯಾಗಿಲ್ದೇ ಇರುವಂತ ಕೆಲಸವನ್ನ ನೀನು ಮಾಡಬೇಡ ಅಂತಂದ್ಬಿಟ್ಟು ಹೇಳ್ತಾಳೆ. ಅಂದ್ರೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾಳೆ, ನೀನು ಈ ರೀತಿ ಮಾಡಬೇಡ, ನಿನಗೆ ಒಳ್ಳೇದಲ್ಲ ಅಂತಂದ್ಬಿಟ್ಟು. ಸೈರೇಂದ್ರಿಯ ಈ ಮಾತನ್ನ ಕೇಳಿ ಕೀಚಕ ಹೇಳ್ತಾನೆ, ಸುಂದರಿಯೇ, ನೀನು ನನ್ನ ಪ್ರಾರ್ಥನೆಯನ್ನ ಈ ರೀತಿ ಅಲ್ಲಗಳಿಬೇಡ, ಅಂದ್ರೆ ಬೇಡ ಅಂತ ಹೇಳಬೇಡ. ನಾನು ನಿನಗೋಸ್ಕರ ಬಹಳ ಕಷ್ಟಪಡ್ತಾ ಇದ್ದೀನಿ, ನನ್ನನ್ನು ಅಸ್ವೀಕಾರ ಮಾಡಿ ನಿನಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ. ಇಲ್ಲಿ ಬೆದರಿಕೆ ಹಾಕ್ತಾ ಇದ್ದಾನೆ, ಈ ಸಂಪೂರ್ಣ ರಾಜ್ಯದ ಮೇಲೆ ನನ್ನ ಶಾಸನ ಇದೆ, ಇದು ನನ್ನ ಭಾವಂದೇ ಆಗಿದ್ರೂ ಕೂಡ ಇದ್ರ ಮೇಲೆ ಅಧಿಕಾರ ಇರೋದು ಅಥವಾ ಆಡಳಿತ ನಡೆಸೋದು ನಾನೇ. ನಾನು ಹೇಳಿದಾಗ ನನ್ನ ಭಾವ ಕೇಳ್ತಾನೆ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಯಾರನ್ನು ಬೇಕಾದರೂ ಹಾಳು ಮಾಡೋದಕ್ಕೆ ಮತ್ತೆ ಜೀವನ ಕೊಡೋದಕ್ಕೂ ಕೂಡ ನನಗೆ ಶಕ್ತಿ ಇದೆ. ಶಾರೀರಿಕ ಬಲದಲ್ಲೂ ಕೂಡ ನನ್ನನ್ನು ಎದುರಿಸುವಂಥವ್ರು ಈ ಭೂಮಿ ಮೇಲೆ ಯಾರೂ ಇಲ್ಲ. ನಾನು ನನ್ನ ಇಡೀ ರಾಜ್ಯವನ್ನ ನಿನಗೆ ಬಿಟ್ಕೊಟ್ಟಿದ್ದೀನಿ, ಪಟ್ಟದ ರಾಣಿಯಾಗು, ಮತ್ತೆ ನನ್ನ ಜೊತೆ ಸರ್ವೋತ್ತಮವಾದ ಭೋಗವನ್ನು ಭೋಗಿಸು ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಸೈರೇಂದ್ರಿ ಏನು ಹೇಳ್ತಾಳೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.